ಫ್ರೆಂಡ್ಸ್, ದುನಿಯಾದ ಅತಿ ದೊಡ್ಡ ಇನ್ವೆಸ್ಟರ್ ವಾರೆನ್ ಬಫೆಟ್ ಹೇಳೋದೇನಂದ್ರೆ, ಇಫ್ ಕ್ಯಾಲ್ಕುಲಸ್ ಅಂಡ್ algebra ವಾಸ್ ರಿಕ್ವೈರ್ಡ್ ಫಾರ್ ಇನ್ವೆಸ್ಟಿಂಗ್, ಯು ವುಡ್ ಹ್ಯಾವ್ ಟು ಗೋ ಬ್ಯಾಕ್ ಟು ದ ಡೆಲಿವರಿಂಗ್ ನ್ಯೂಸ್ ಪೇಪರ್. ಏನಕ್ಕೆ ಅಂದ್ರೆ ಸ್ಟಾಕ್ ಮಾರ್ಕೆಟ್ ದೂರದಿಂದ ನೋಡೋಕೆ ಎಷ್ಟು ರಿಸ್ಕ್ ಅನ್ಸುತ್ತೋ ಅಷ್ಟೇನ್ ರಿಸ್ಕ್ ಏನಿಲ್ಲ. ಮತ್ತೆ ಎಷ್ಟೋ ಜನಕ್ಕೆ ಇದರಿಂದ ಲಾಸ್ ಆಗುತ್ತೆ ಅನ್ನೋ ಭಯ ಇರುತ್ತೆ, ಆದ್ರೆ ಅವ್ರು ಅಷ್ಟು ಭಯ ಪಡೋ ಅವಶ್ಯಕತೆನೂ ಇರಲ್ಲ. ಇದು ವಿಡಿಯೋ ಮುಗಿಯೋಷ್ಟರಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಮತ್ತೆ ಸ್ಟಾಕ್ ಮಾರ್ಕೆಟ್ ಮೇಲೆ ಇರೋ ಭಯ ಕಮ್ಮಿ ಆಗಿರುತ್ತೆ. ನೀವು ಸೀರಿಯಸ್ ಆಗಿ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ, ಇದರಿಂದ ನೀವು ಸಂಪತ್ತು ಮಾಡ್ಬೇಕಂದ್ರೆ ನೀವು ನೋಡ್ತಾ ಇರೋ ಈ ವಿಡಿಯೋ ಸರಿಯಾಗಿದೆ. ಯಾಕಂದ್ರೆ ಇವತ್ತು ನಾನು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಗೈಡ್ ತಿಳಿಸ್ಕೊಡ್ತೀನಿ. ಹೇಗೆ ನೀವು ನಿಮ್ಮ ಜರ್ನಿನ ಶುರು ಮಾಡಬೇಕು, ಹೇಗೆ ಒಳ್ಳೆ ಸ್ಟಾಕ್ ನ ಪಿಕ್ ಮಾಡಬೇಕು, ಮತ್ತೆ ಕಾನ್ಫಿಡೆಂಟ್ಲಿ ನಿಮ್ಮ ಮೊದಲನ ಇನ್ವೆಸ್ಟ್ಮೆಂಟ್ ಮಾಡಬೇಕು ಸಂಪತ್ತು ಅಭಿವೃದ್ಧಿಗೆ. ಇದನ್ನ ಇವತ್ತು ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ಯಾವುದೇ ಫೀಲ್ಡ್ ಅಲ್ಲಿ ಆದ್ರೂ ಮೊದಲನೇ ಸ್ಟೆಪ್ ಡಿಫಿಕಲ್ಟ್ ಆಗಿರುತ್ತೆ. ಇದನ್ನೇ ನಾವು ಇವತ್ತು ಈಸಿಯಾಗಿ ತಿಳ್ಕೊಳ್ಳೋಣ. ಎಷ್ಟೋ ಜನರು ಹೇಳ್ತಾರೆ ಇನ್ವೆಸ್ಟ್ಮೆಂಟ್ ಎಲ್ರಿಗೂ ಅಲ್ಲ, ಆದ್ರೆ ನನ್ನ ಪ್ರಕಾರ ಇನ್ವೆಸ್ಟ್ಮೆಂಟ್ ಎಲ್ರೂ ಮಾಡಬಹುದು, ಮಾಡಬೇಕು. If you don't find a way to make money while you sleep, you will have to work until you die. ಇರೋ ಒಂದೇ ಒಂದು ಆಪ್ಷನ್ ಅಂದ್ರೆ ಇನ್ವೆಸ್ಟಿಂಗ್. ನಿಮ್ಮ ಹತ್ರ ಇರೋ ಹಣನೇ ಕೆಲಸಕ್ಕೆ ಬಿಟ್ಟು ನೀವು ಫ್ರೀ ಆಗಿರ್ಬೋದು. ಆದ್ರೆ ಚಾಯ್ಸ್ ನಿಮ್ದೆ. ನೀವು ಯಾವಾಗ್ಲೂ ಕೆಲಸ ಮಾಡ್ತಿರೋದು, ನೀವು ನಿಮ್ಮ ಮಕ್ಕಳ ಮೇಲೆ ಡಿಪೆಂಡ್ ಆಗಿರೋದು, ಇಲ್ಲ ನೀವೇ ಹಣ ಇನ್ವೆಸ್ಟ್ ಮಾಡಿ ಜಲ್ದಿ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಿರೋದು. ಇದರಲ್ಲಿ ನಿಮ್ಮ ಆಯ್ಕೆ ನಿಮ್ದೆ. ಈಗ ಟೈಮ್ ವೇಸ್ಟ್ ಮಾಡದೆ ಫಸ್ಟ್ ಸ್ಟೆಪ್ಗೆ ಹೋಗೋಣ. ನೀವು ಯಾವುದೇ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡ್ಬೇಕಂದ್ರೆ ನಿಮ್ಗೆ ಒಂದು ಬ್ರೋಕರೇಜ್ ಅಕೌಂಟ್ ಬೇಕು. ಅದನ್ನೇ ನಾವು ಡಿಮ್ಯಾಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ಅಂತ ಹೇಳ್ತೀವಿ. ನಾನು ತುಂಬಾ ಕಡೆ ನೋಡಿದಾಗೆ ಜನರು ಒಂದೊಳ್ಳೆ ಬ್ರೋಕರ್ನ ಚೂಸ್ ಮಾಡೋಕೆ ತಿಂಗಳಗಟ್ಟೆ ಟೈಮ್ ತಗೋತಾರೆ. ಅದೇ ಒಂದು ಸ್ಟಾಕ್ ನ ಪಿಕ್ ಮಾಡೋದಕ್ಕೆ ಒಂದು ದಿನನೂ ಟೈಮ್ ತಗೊಳಲ್ಲ. ಆದ್ರೆ ನಾವು ಅದನ್ನ ಉಲ್ಟಾ ಮಾಡಬೇಕು. ಆದ್ರೆ ತಪ್ಪು ಬ್ರೋಕರ್ ಇಂದ ಆಗೋ ಲಾಸು ತಪ್ಪು ಕಂಪ್ನಿ ಚೂಸ್ ಮಾಡಿ ಆಗೋ ಲಾಸ್ಗಿಂತ ದೊಡ್ಡದೇನಿರಲ್ಲ. ಆದ್ರಿಂದ ನನ್ನ ಪ್ರಕಾರ ಡಿಸ್ಕೌಂಟ್ ಇರೋ ಬ್ರೋಕರ್ನ ಚೂಸ್ ಮಾಡಿ. ಅಂದ್ರೆ ಕಮ್ಮಿ ಫೀಸು ಮತ್ತೆ ಸ್ಟಾಕ್ ನ ಲಾಂಗ್ ಟೈಮ್ ಬೈ ಅಂಡ್ ಹೋಲ್ಡ್ ಮಾಡೋದ್ರಿಂದ ಫೀಸ್ ನ ತಗೊಳ್ದೇ ಇರುವಂತ ಬ್ರೋಕರ್ನ ಚೂಸ್ ಮಾಡಿ. ಅಂದ್ರೆ ನೀವು ಯಾವುದೇ ಸ್ಟಾಕ್ ನ ಬೈ ಅಂಡ್ ಹೋಲ್ಡ್ ಎಷ್ಟು ಸಲಿ ಮಾಡಿದ್ರು ₹1 ಫೀಸ್ ತಗೊಳಲ್ಲ. ಮತ್ತೆ ನೀವು ಇನ್ವೆಸ್ಟ್ ಮಾಡಿದ ಕಂಪ್ನಿಯಿಂದ ಬರೋ ಡಿವಿಡೆಂಟ್ ಡೈರೆಕ್ಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಡೆಪಾಸಿಟ್ ಆಗುತ್ತೆ. ಇನ್ನ ಈ ಡಿವಿಡೆಂಟ್ ಏನು ಅಂದ್ರೆ ಇದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಡೀಟೇಲ್ ಆಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ನನ್ನ ಪ್ರಕಾರ ನೀವು ಇನ್ವೆಸ್ಟ್ಮೆಂಟ್ಗೆ ಬಿಗಿನರ್ ಆಗಿದ್ರೆ ಬೇಗ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಮತ್ತೆ ಜಾಸ್ತಿ ಟೈಮು ಸ್ಟಾಕ್ ರಿಸರ್ಚ್ ಮೇಲೆ ಗಮನ ಹರಿಸಿ. ಇನ್ನು ಇದ್ರ ಮೇಲೆ ಏನಾದ್ರು ನಿಮ್ಗೆ ಡೌಟ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ, ಇದ್ರ ಬಗ್ಗೆ ಕ್ವಶನ್ ಮಾಡಿ. ನಾನು ಇದ್ರ ಬಗ್ಗೆ ಬರೋ ದಿನಗಳಲ್ಲಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ನಿಮ್ ಬ್ರೋಕರ್ ಅಕೌಂಟ್ ಓಪನ್ ಆದ್ಮೇಲೆ ತುಂಬಾ ಇಂಪಾರ್ಟೆಂಟ್ ಆದ ಡಿಸಿಷನ್ ತಗೋಬೇಕು. ಅದೇನಪ್ಪಾ ಅಂದ್ರೆ ಈ ಅಕೌಂಟ್ ಇಂದ ಟ್ರೇಡಿಂಗ್ ಮಾಡ್ಬೇಕಾ ಇಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಅಂತ. ಯಾಕಂದ್ರೆ ಒಬ್ಬ ರಿಯಲ್ ಎಸ್ಟೇಟ್ ಪ್ರಾಪರ್ಟಿ ಖರೀದಿ ಮಾಡಿದಾಗ ಅವ್ನು ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡಬೇಕು ಅಂತಾನೆ ಪ್ಲಾನ್ ಮಾಡಿ ಖರೀದಿ ಮಾಡಿರ್ತಾನೆ. ಯಾಕಂದ್ರೆ ನೆಕ್ಸ್ಟ್ ಡೇನೆ ರಿಯಲ್ ಎಸ್ಟೇಟ್ ಬ್ರೋಕರ್ಗೆ ಕಾಲ್ ಮಾಡಿ ಇವತ್ತು ನಮ್ಮ ಪ್ರಾಪರ್ಟಿ ಪ್ರೈಸ್ ಏನ್ ನೋಡ್ತಿದೆ ಅಂತ ಕೇಳಲ್ಲ. ಯಾಕಂದ್ರೆ ಅವರು ಪ್ರಾಪರ್ಟಿಯಿಂದ ಬರೋ ರೆಂಟ್ ನ ಎಂಜಾಯ್ ಮಾಡೋ ಯೋಚನೆ ಮಾಡಿರ್ತಾರೆ. ಅದೇ ನೀವು ಟ್ರೇಡಿಂಗ್ ಮಾಡೋ ಚಿಂತೆ ಮಾಡಿದ್ರೆ ಬೈ ಮಾಡೋಕ್ಕೂ ಮುಂಚೆನೆ ಸೆಲ್ ಮಾಡೋ ಪ್ಲಾನ್ ಮಾಡಿರ್ತೀರ. ಅದ್ರ ಬದಲು ನೀವು ಪಕ್ಕ ಇನ್ವೆಸ್ಟಿಂಗ್ ಮಾಡಿದ್ರೆ ನೀವು ಅದನ್ನ ಮಾರೋ ಚಿಂತೆ ಮಾಡೋದಿಲ್ಲ. ಅದರಿಂದ ರಿಯಲ್ ಎಸ್ಟೇಟ್ ಜನರು ಬೈ ಅಂಡ್ ಹೋಲ್ಡ್ ಪ್ಲಾನ್ ಮಾಡಿರ್ತಾರೆ ಹೊರತು ಬೈ ಅಂಡ್ ಸೆಲ್ ಪ್ಲಾನ್ ಮಾಡಿರಲ್ಲ. ಅದಕ್ಕೆ ರಿಯಲ್ ಎಸ್ಟೇಟ್ ನವರು ಒಳ್ಳೆ ಸಂಪತ್ತು ಮಾಡಿರ್ತಾರೆ. ಯಾಕಂದ್ರೆ ಅವರು ಆ ಪ್ರಾಪರ್ಟಿನ ಲಾಂಗ್ ಟರ್ಮ್ ವರ್ಗು ಕಾಂಪೌಂಡಿಂಗ್ ಆಗಕ್ಕೆ ಬಿಟ್ಟಿರ್ತಾರೆ. ಈ ಕಾಂಪೌಂಡಿಂಗ್ ಅಂದ್ರೆ ಏನು ಅಂತ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಮತ್ತೆ ನೆಕ್ಸ್ಟ್ ನೀವು ಇನ್ವೆಸ್ಟ್ಮೆಂಟ್ ಮಾಡೋಕೆ ಡಿಸೈಡ್ ಮಾಡಿದ್ರೆ ಅದರಿಂದ ಕಾಂಪೌಂಡ್ ಇಂಟ್ರೆಸ್ಟ್ ಇಂದ ನೀವು ಒಳ್ಳೆ ಸಂಪತ್ತು ಮಾಡೋ ಚಿಂತೆ ಮಾಡಿದ್ರೆ ಅದಕ್ಕೂ ಮುಂಚೆ ನಾನು ಒಂದು ಇಂಪಾರ್ಟೆಂಟ್ ಅಡ್ವೈಸ್ ಕೊಡ್ತೀನಿ. ಅದು ನೀವು ಒಂದೇ ಒಂದು ಕಂಪ್ನಿ ಸ್ಟಾಕ್ ನ ಮಾತ್ರ ಚೂಸ್ ಮಾಡಬೇಕು. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ನೀವು ₹1,000 ಇನ್ವೆಸ್ಟ್ ಮಾಡ್ತಿದ್ದೀರಾ, ಅದನ್ನು 5-6 ಕಂಪ್ನಿಗೆ ಡಿವೈಡ್ ಮಾಡಿದ್ರೆ ಸ್ಟಾರ್ಟಿಂಗ್ ಅಲ್ಲೇ ನೀವು ತಲೆಗುಳ ಬಿಟ್ಕೊಂಡು ಸ್ಪೆಕ್ಯುಲೇಟ್ ಮಾಡ್ತಾ ಇದೀರಾ ಅಂತ ಅರ್ಥ. ಇನ್ನೂ ಡೀಟೇಲ್ ಆಗಿ ಹೇಳ್ಬೇಕಂದ್ರೆ ಫಾರ್ ಎಕ್ಸಾಂಪಲ್ ಸ್ಟಾಕ್ ಮಾರ್ಕೆಟ್ಗೆ ಹೊಸದಾಗಿ ಬಂದವರು ಒಂದೇ ಸಲ 5-6 ಸ್ಟಾಕ್ ನ ಪರ್ಚೇಸ್ ಮಾಡಿರ್ತಾರೆ. ಯಾಕಂದ್ರೆ ಅವ್ರು ಇದನ್ನ ಲಾಟ್ರಿ ಟಿಕೆಟ್ ಅನ್ಕೊಂಡಿರ್ತಾರೆ. ಯಾಕಂದ್ರೆ ಈ 4-5 ಕಂಪ್ನಿಯಲ್ಲಿ ಒಂದರ ಲಾಟ್ರಿ ಹೊಡಿಯುತ್ತೆ ಅಂತ. ಆದ್ರೆ ಫ್ರೆಂಡ್ಸ್, ನಾವ್ ಈ ತರ ಯಾವತ್ತೂ ಮಾಡಬಾರ್ದು. ಯಾಕಂದ್ರೆ ಸ್ಟಾಕ್ಸ್ ಲಾಟ್ರಿ ಟಿಕೆಟ್ ಅಲ್ಲ. ಹಾಗೆ ನಾವು ತಲೆ ಕೆಡಿಸ್ಕೊಂಡು ಸ್ಪೆಕ್ಯುಲೇಟ್ ಮಾಡ್ಬೇಕಾಗಿಲ್ಲ. ಆದ್ರೆ ನಾವು ಮಾಡ್ಬೇಕಾಗಿರೋದು ಒಂದು ಒಳ್ಳೆ ಕಂಪ್ನಿ ಹುಡುಕಿ ಪಕ್ಕಾ ಇನ್ವೆಸ್ಟ್ಮೆಂಟ್ ಶುರು ಮಾಡಬೇಕು. ಅದರಿಂದ ಒಳ್ಳೆ ಸಂಪತ್ತು ಗಳಿಸಬೇಕು. ಮತ್ತೆ ಬಿಗಿನರ್ಸ್ ಇನ್ನೊಂದು ಮಾಡೋ ತಪ್ಪೇನಂದ್ರೆ ಅವರು ದೊಡ್ಡ ಇನ್ವೆಸ್ಟರ್ ಪೋರ್ಟ್ಫೋಲಿಯೋನ ಕಾಪಿ ಮಾಡೋದು ನೋಡ್ತಾರೆ. ಆದ್ರೆ ಆ ದೊಡ್ಡ ಇನ್ವೆಸ್ಟರ್ ದೊಡ್ಡ ಅಮೌಂಟ್ ನ ಇನ್ವೆಸ್ಟ್ ಮಾಡಿರ್ತಾರೆ. ಮತ್ತೆ ಅವ್ರು ಇನ್ವೆಸ್ಟ್ ಮಾಡ್ಬೇಕಾದ್ರೆ ಒಂದೇ ಸಲ 10 ಕಂಪ್ನಿ ಇನ್ವೆಸ್ಟ್ ಮಾಡಲ್ಲ. ಅವ್ರು ವರ್ಷಾನ್ಗಟ್ಲೆ ರಿಸರ್ಚ್ ಮಾಡಿ ಬಿಸ್ನೆಸ್ ನ ಅರ್ಥ ಮಾಡ್ಕೊಂಡು ಅವ್ರ ಪೋರ್ಟ್ಫೋಲಿಯೋಲಿ ಆಡ್ ಮಾಡ್ಕೊಂಡಿರ್ತಾರೆ. ಆದ್ರೂ ಅವ್ರ ಪೋರ್ಟ್ಫೋಲಿಯೋನ ಕಾಪಿ ಮಾಡ್ಬೇಕಂದ್ರೆ ಅವ್ರ ಪೋರ್ಟ್ಫೋಲಿಯೋ ಕಂಪ್ನಿಗಳನ್ನ ರಿಸರ್ಚ್ ಮಾಡಿ ಬಿಸ್ನೆಸ್ ನ ಅರ್ಥ ಮಾಡ್ಕೊಂಡು ಪಕ್ಕಾ ಪ್ರೈಸ್ ಅಲ್ಲಿ ಖರೀದಿ ಮಾಡಬೇಕು. ಯಾಕಂದ್ರೆ ಪೀಟರ್ ಲಿಂಕ್ಸ್ ನ ಒಂದು ಸಿಂಪಲ್ ನ ಕೋಡು ಇದನ್ನ ಮ್ಯಾಕ್ಸಿಮಮ್ ಜನ ಮಿಸ್ ಮಾಡಿರ್ತಾರೆ. A stock is not a lottery ticket. Behind every stock there is a business. Find out what it is doing. ಆದ್ರೆ ನಮ್ಗೆ ಬರೋ ಮುಂದಿನ ಸವಾಲು
ಹೇಗೆ ಕಂಡುಹಿಡಿಯೋದು ಕಂಪ್ನಿಯ ಬಿಸ್ನೆಸ್ ಬಗ್ಗೆ ಅಂತ, ಇದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಡೀಟೇಲ್ ಆಗಿ ವಿಡಿಯೋ ಮಾಡಿ ತಿಳಿಸ್ತೀನಿ. ಆದ್ರೆ ನನ್ನ ನೆಕ್ಸ್ಟ್ ಅಡ್ವೈಸ್ ಏನಂದ್ರೆ, ನೀವು ಇಂಥ ಕಂಪ್ನಿ ಅಥವಾ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡಿ. ಆ ಕಂಪ್ನಿ ಬಗ್ಗೆ ನಿಮ್ಗೆ ನಾಲೆಜ್ ಇರಬೇಕು. ಇಂಥ ಕಂಪ್ನಿಯ ಬಿಸ್ನೆಸ್ ನಿಮ್ಗೆ ಈಸಿಯಾಗಿ ಅರ್ಥ ಆಗಬೇಕು. ಇದರಿಂದ ನೀವು ಆ ಕಂಪ್ನಿಯ ಫ್ಯೂಚರ್ನ ಆರಾಮಾಗಿ ಪ್ರಿಡಿಕ್ಟ್ ಮಾಡ್ಬೋದು. ಇದನ್ನ ನಾನು ಮತ್ತೆ ಹೇಳ್ತಿರ್ತೀನಿ, ನಮ್ಮ ಲೈಫ್ನ ಕಾಮನ್ ಕಂಪ್ನಿಗಳೇ ಅನ್ಕಾಮನ್ ಪ್ರಾಫಿಟ್ ಕೊಡೋದು. ಇದನ್ನೇ ವಾರೆನ್ ಬಫೆಟ್ ಅವರು ಕೂಡ ಹೇಳಿದ್ದಾರೆ. I want a simple business, easy to understand, and then I can see in a general way where there will be 10 years from now. If I can't see where there will be a 10 years from now, I don't want to invest. Example, Reliance petrochemical business, artificial intelligence, green energy. ಈ ಬಿಸ್ನೆಸ್ 10 ವರ್ಷ ಆದ್ಮೇಲೆ ಎಲ್ಲಿರುತ್ತೆ ಅಂತ ಕಂಡುಹಿಡಿಯೋದು ತುಂಬಾ ಕಷ್ಟ. ಯಾಕಂದ್ರೆ 10-15 ವರ್ಷದ ಹಿಂದೆನೆ ಈ ಬಿಸ್ನೆಸ್ ಬಗ್ಗೆ ಜನ ಗ್ರೀನ್ ಎನರ್ಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಎಷ್ಟು ಇಂಟ್ರೆಸ್ಟ್ ಇತ್ತೋ ಈಗಲೂ ಕೂಡ ಅಷ್ಟೇ ಇಂಟ್ರೆಸ್ಟ್ ಇದೆ. ಇದನ್ನೇ ವಾರೆನ್ ಬಫೆಟ್ ಕೂಡ ಹೇಳಿದ್ದಾರೆ. ಟೇಕ್ ರೆಗ್ಯುಲರ್ ಚೂಯಿಂಗ್ ಗಮ್. ಐ ಡೋಂಟ್ ಥಿಂಕ್ ದ ಇಂಟರ್ನೆಟ್ ಈಸ್ ಗೋಯಿಂಗ್ ಟು ಚೇಂಜ್ ಹೌ ಪೀಪಲ್ ಆರ್ ಗೋಯಿಂಗ್ ಟು ಚೂಯಿಂಗ್ ಗಮ್, ಆರ್ ಐ ಡೋಂಟ್ ಥಿಂಕ್ ಟೆಕ್ನಾಲಜಿ ವಿಲ್ ಚೇಂಜ್ ದ ಪೀಪಲ್ ಟು ಡ್ರಿಂಕ್ ಕೋಕ್ ಆರ್ ಹೌ ದೇ ಶೇವ್. ಇದೇ ಕಾರಣಕ್ಕೆ ವಾರೆನ್ ಬಫೆಟ್ ಅವರು ಕಂಟಿನ್ಯೂಸ್ಲಿ 30-40 ವರ್ಷದಿಂದ ಟಾಪ್ 10 ರಿಚೆಸ್ಟ್ ಮೆನ್ ಲಿಸ್ಟ್ ಅಲ್ಲಿ ಇದ್ದಾರೆ. ಕೊನೆಯದಾಗಿ ನನ್ನ ಫೈನಲ್ ಅಡ್ವೈಸ್ ಏನಂದ್ರೆ, ಸ್ಟಾಕ್ ಪ್ರೈಸ್ ನ ನೋಡೋದು, ಮಾರ್ಕೆಟ್ ಅನಲೈಸ್ ಮಾಡೋದ್ರ ಬದಲು ಕಂಪ್ನಿ ರಿಸರ್ಚ್ ಮತ್ತೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರ ಮೇಲೆ ಜಾಸ್ತಿ ಗಮನ ಕೊಡಬೇಕು. ಫಾರ್ ಎಕ್ಸಾಂಪಲ್, ವಿರಾಟ್ ಕೊಹ್ಲಿ ಯಾವಾಗ್ಲೂ ಸ್ಕೋರ್ ಬೋರ್ಡ್ ನ ನೋಡ್ತಿದ್ರೆ ಗ್ರೌಂಡ್ ಅಲ್ಲಿ ಆಟ ಆಡೋರು ಯಾರು? ಅದಕ್ಕೆ ಗೇಮ್ಸ್ ಆರ್ ಓನ್ ಬೈ ದ ಪ್ಲೇಯರ್ಸ್ who focus on the playing field, not by those people who eyes are stuck on the scoreboard. ಸ್ಟಾಕ್ ಮಾರ್ಕೆಟ್ ನ ಎಲ್ಲ ನಾಯ್ಸ್ ಗಳನ್ನ ನೀವು ಇಗ್ನೋರ್ ಮಾಡಬೇಕು. ಮತ್ತೆ ಎಲ್ಲ ಸ್ಟಾಕ್ ಮಾರ್ಕೆಟ್ ಪಂಡಿತ್ ಹೇಳೋ ಮಾತುಗಳನ್ನ ಕೇಳಕ್ ಹೋಗ್ಬಾರ್ದು. ಅದ್ರ ಬದಲು ಬಿಸ್ನೆಸ್ ನ ರಿಸರ್ಚ್ ಮೇಲೆ ತುಂಬಾ ಗಮನ ಹರಿಸಬೇಕು. ಆಗ ನಿಮ್ಮ ಪೋರ್ಟ್ಫೋಲಿಯೋ ಇಂಪ್ರೂವ್ ಆಗಿ ಫ್ಯೂಚರ್ ಅಲ್ಲಿ ಒಳ್ಳೆ ಸಂಪತ್ನ ಗಳಿಸಬಹುದು. ಮತ್ತೆ ಫ್ರೆಂಡ್ಸ್, ಈ ವಿಡಿಯೋ ಇಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.